ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ. ಜನಕ್ಕೆ 5 ವರ್ಷ ಕೊಟ್ಬಿಟ್ಟಿದೀವಿ, ಇವ್ರನ್ನ ಎಷ್ಟೊತ್ತಿಗೆ ಕಿತ್ತು ಒಗಾಯಿಸೋಣ, ಆದ್ರೆ ಒಗಾಯಿಸಕ್ಕಾಗಲ್ಲ, 5 ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಏನು, ಇವರಿಗೆ ಇನ್ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು, ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು. ಹಾಗಾಗಿ ಅವರನ್ನ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು. ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡಕ್ಕೆ ಬರಲ್ಲ. ಏನ್ ಮಾಡ್ತಾರೆ ಹೇಳಿ, ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಹಂಗಿದೆ. ಹಾಗಾಗಿ ಏನು ಬೇರೆ ಬೇರೆ ವಿಚಾರನೇ ಮಾತಾಡ್ತಿರ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಮೇಲೆ ಆ ಫ್ಲಾಗ್ ಕೋಡ್ ಬಗ್ಗೆನೂ ಇದು RSS 2002 ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರಲಿಲ್ಲ, ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕಾ, ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ. ಫ್ಲಾಗ್ ಕೋಡ್ ಅಂತ ಇದೆ, ಧ್ವಜ ಸಂಹಿತೆ ಅಂತಿದೆ. ಧ್ವಜ ಸಂಹಿತೆ 1990ರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ರು ನವೀನ್ ಜಿಂದಾಲ್ ಅಂತ, ಅವ್ರು ನಿಮ್ಮ ಪಕ್ಷದವರೇ. ಅವರು ಅವರ ಫ್ಯಾಕ್ಟರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. 2002 ಬರೋಷ್ಟೊಳಗಡೆ ಕೋರ್ಟ್ ಆರ್ಡರ್, ಫೈನಲ್ ಆರ್ಡರ್ 2004ರಲ್ಲಿ ಬರುತ್ತೆ. ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು, ತಮ್ಮ ಮನೆ ಎದುರುಗಡೆ ಇರ್ಬೋದು, ತಮ್ಮ ಕಚೇರಿಯ ಮೇಲೆ ಇರ್ಬೋದು, ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು, ಧ್ವಜ ಸಂಹಿತೆ ಇತ್ತು. ಹಾಗಾಗಿ 2002ವರೆಗೂ ಕೂಡ RSSಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೂ ಗೊತ್ತಿಲ್ಲಲ್ಲ. ಬಾಬಾ ಸಾಹೇಬ್ರು ಬರೆದಿರುವ ಕಾನ್ಸ್ಟಿಟ್ಯೂಷನ್ ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್? ಏನ್ ಸರ್ ಮಾತಾಡ್ತೀರಿ ನೀವು? ಇಂಥವ್ರನ್ನ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋವಂಥದನ್ನ ಶುರು ಮಾಡಿ. ಆಗ ಇವ್ರದ್ದು ಹೇಳಿಕೆ ಕೊಡಕ್ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದ್ರೆ ಹೇಳ್ಕೊಳಕ್ ಯಾವ ಸಾಧನೆ ಇರಲಿಲ್ಲ. ಬಿಜೆಪಿನ 3 ಹೊತ್ತು ಬೈಯೋದಷ್ಟೇನೆ, ಬೈಯೋದ್ ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ನಾನು 10 ಸಾಧನೆ ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ನಿಮ್ಗೆ ಹಿಡ್ಕೊಳ್ಳೋದು ಕೈ ನೋವಾಗ್ಲಿಲ್ಲ ಅಂದ್ರೆ ಹೇಳಿಬೇಕಾದ್ರೆ ಹೇಳ್ತೀನಿ. RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಅದೇ ಸುಮಾರಿಗೆ ಸೇವಾದಳ, ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯಿತು. NS ಹರ್ಡಿಕರ್ ಪ್ರಾರಂಭ ಮಾಡಿದ್ರು. ಅದನ್ನ 1930-31 ಬರೋಷ್ಟೊಳಗಡೆ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು. ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು. 2 ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ. ಸಂಘಟನೆಗಳ ಉದ್ದೇಶ ಏನಿತ್ತು ಅಂದ್ರೆ, RSSನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಮಾಜ ನಿರ್ಮಾಣ. RSS ಎಂಥ ವ್ಯಕ್ತಿಗಳನ್ನ ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆ ಮಾಡಿ. ನೆಹರು ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ದೀನ್ ದಯಾಳ್ ಉಪಾಧ್ಯಾಯ ಅವರು ಇರ್ಬೋದು, ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ. ನಮ್ಮದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ, ಇದನ್ನ 2000ರಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆನಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವುದು ಅಂತ ಹೇಳಿದ್ರೆ ಹಸಿವು, ಆರೋಗ್ಯ, ಶಿಕ್ಷಣ, ಹೀಗೆ 15 ಸವಾಲುಗಳನ್ನು ಗುರುತಿಸಿ ಮಾಡಿ ಮುಂದಿನ 15 ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದ ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂತ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ದೇಶದಲ್ಲಿ 80 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಅದನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ಧಾರ ಮಾಡಿದಂಥವ್ರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇನ್ನು ನಿಮಗೆ ಮೊಬೈಲ್ ಕ್ರಾಂತಿ, ಅಣ್ವಸ್ತ್ರ ಪರೀಕ್ಷೆ 100 ಹೇಳ್ಬೋದು. ಮೋದಿಯವ್ರು ಬಂದಾದ್ಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬೋದು, 100 ಕತೆ ಹೇಳ್ಬೋದು. ನಿಮ್ ಕೈ ನೋವಾಗ್ತಿರ್ತದೆ ಅಷ್ಟೇನೆ. ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಹೀಗೆ ಇವರು ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಇವತ್ತು ಮೋದಿ ಅವರು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ, ಗಡಿಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ RSSನ ಅಕೌಂಟಿಗೆ ಹೋಗಬೇಕಾಯ್ತು. ಆದರೆ
ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನು? ಗಾಂಧಿ ಟೊಪ್ಪಿ ಹಾಕೊಂಡು ಎಲ್ಲೋ ಒಂದ್ಸರಿ ಮುಖ ತೋರ್ಸೋದು ಬಿಟ್ಟರೆ, ನೆಹರು ಅಂತ ನಮ್ಮಲ್ಲಿ ಚೀನಾದ ಕೈಲಿ ಸೋಲದ್ದು, ಅಲ್ಲಿ ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿ ಬಿಟ್ಕೊಟ್ಟಿದ್ದು, ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ 90,000 ಸೈನಿಕರನ್ನ ಬಿಟ್ಟು ಕಳಿಸಿದ್ದು, ಇಂಥ ಸಾಧನೆ ಬಿಟ್ಟರೆ ಇನ್ನೇನಾದ್ರು ಸಾಧನೆ ಇದೆಯಾ? ಆ ಪ್ರಿಯಾಂಕಾ ಖರ್ಗೆ ಗೊತ್ತಿಲ್ಲ ರೀ. ನೀವು ಜರ್ನಲಿಸ್ಟ್ಗಳಿದ್ದೀರಿ, ನೀವಾರು ಓದಿದಿರಿ. ಆ ಡಾಕ್ಯುಮೆಂಟ್ ಏನು ಕೊಡೋದು, ನೀವು ಇಲ್ಲೇ ಚಾಟ್ GPT ಹಾಕ್ಬಿಡಿ, ಗೊತ್ತಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದ್ದನ್ನೆಲ್ಲ ಕೇಳ್ಕೊಂಬಂದು ಪ್ರಶ್ನೆ ಕೇಳಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.